ಆ್ಯಕ್ಚುಲಿ ಒಳ್ಳೆ ಬೆಳವಣಿಗೆ ಮತ್ತು ನಮ್ಮ ಚಿತ್ರರಂಗಕ್ಕೆ ಸಾಕಷ್ಟು ಒಂದು ಅನುಕೂಲ ಇದರಿಂದ ಆಗುತ್ತೆ. ಯಾಕಂದರೆ ಒಂದು ಪ್ರೇಕ್ಷಕರ ಸಹಜವಾದ ಒಂದು ಕರೆ ಏನಿತ್ತು, ಸಮಸ್ಯೆ ಏನಿತ್ತು, ಒಂದು ಮೂವಿ ನೋಡೋಕ್ಕೆ ಪ್ರವೇಶ ದರ ತುಂಬ ಜಾಸ್ತಿ ಇದೆ ಅಂತ ಸದಾಕಾಲ ಇತ್ತು. ಸೊ ಆ ನಿಟ್ಟಿನಲ್ಲಿ ಗೌರ್ಮೆಂಟ್ ಕೂಡ ಪ್ರೇಕ್ಷಕರಿಗೆ ಅನುಕೂಲವಾಗೋಕ್ಕೆ ಮತ್ತು ಇನ್ನೂ ಹೆಚ್ಚಿನ ಚಿತ್ರಗಳು ಬರಲಿಕ್ಕೂ ಕೂಡ ಇದು ಸಹಕಾರ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಬೇಕು. ಹಾಗೆ ಪ್ರವೇಶ ದರದ ಒಂದು ಜೊತೆಗೆ ನಮ್ಮ ಚಿತ್ರರಂಗನ ವಾಣಿಜ್ಯ ಅಂತ ಏನು ನಾವು ಕನ್ಸಿಡರ್ ಮೊದಲು ಆಗಿತ್ತು, ಅದನ್ನು ಇವಾಗ ಇಂಡಸ್ಟ್ರಿ ಅಂತ ಹೇಳಿ ಗುರುತಿಸಿದ್ದಾರೆ. ಅದು ಕೂಡ ಸಾಕಷ್ಟು ಒಂದು ಖುಷಿ ವಿಚಾರ. ಯಾಕಂದರೆ ಸಾಕಷ್ಟು ಕೆಲವೊಂದು ವಿಚಾರದಲ್ಲಿ ನಮಗೂ ಕೂಡ ಕೆಲವೊಂದಷ್ಟು ದರಗಳಲ್ಲಿ ಎಕ್ಸ್ಪೆನ್ಸಸ್ಸಲ್ಲಿ ಕಡಿಮೆ ಆಗುತ್ತೆ. ಸೊ ಅದು ಕೂಡ ಒಂದು ಸ್ವಾಗತಾರ್ಹ ನಿರ್ಧಾರ. ಇದ್ರ ಜೊತೆಗೆ ನಮ್ಮ ಚಿತ್ರನಗರಿಗೆ ಒಂದಷ್ಟು ಹಣಕಾಸನ್ನು ಮೀಸಲಿಕ್ಕಿರೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಇದಕ್ಕೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಲೇಬೇಕು. ಈ ಸಂದರ್ಭದಲ್ಲಿ ಇನ್ನೂ 2 ಬೇಡಿಕೆ ನಮ್ಮದು ಇತ್ತು. ಏನಂದರೆ ಏಕಪರದೆ ಚಿತ್ರಮಂದಿರಗಳಿಗೆ ಒಂದು 10 ಕೋಟಿ ಸಾಲದ ರೂಪದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನೀಡಿದಲ್ಲಿ ನಾವು ಕೂಡ ಒಂದು ಮಲ್ಟಿಪ್ಲೆಕ್ಸ್ ಲೆವೆಲಲ್ಲೇ ಒಂದು ಒಂದು ಅಟ್ಮಾಸ್ಫಿಯರ್ ಆಗಲಿ, ಒಂದು ಟೆಕ್ನಾಲಜಿ ವೈಸ್ ಆಗಲಿ, ಇಂಟೀರಿಯರ್ಸ್ ಪ್ರತಿಯೊಂದು ಅವ್ರಿಗೂ ಕಾಂಪೀಟ್ ಮಾಡೋ ಒಂದು ಲೆವೆಲಲ್ಲಿ ನಾವು ಕೂಡ ಬೆಳಿಬೋದು ಅನ್ನೋ ಒಂದು ಆಶಾಭಾವನೆಯಿಂದ ಅದನ್ನು ಬೇಡಿಕೆ ಇಟ್ಟಿದ್ವಿ. ಬಹುಶಃ ಮುಂದಿನ ದಿನದಲ್ಲೇ ಅದನ್ನು ಕೂಡ ನಮಗೆ ಸರ್ಕಾರ ಈ ಅನುಕೂಲನ ಕೂಡ ಮಾಡಿಕೊಡುತ್ತೆ ಅನ್ನೋ ಭರವಸೆ ಇದೆ. ಸೊ ಆ ನಿಟ್ಟಿನಲ್ಲಿ ನಮಗೇನಾಗುತ್ತೆ, ಏಕಪರದೆ ಚಿತ್ರಮಂದಿರಗಳು ಎ ಸೆಂಟ್ರ್ ಆಗಿರ್ಬೋದು, ಬಿ ಸೆಂಟ್ರ್ ಆಗಿರ್ಬೋದು, ಸಿ ಸೆಂಟ್ರ್ ಆಗಿರ್ಬೋದು, ಪ್ರತಿಯೊಬ್ಬರು ಒಂದು ಅವರ ಚಿತ್ರಮಂದಿರನ ಇನ್ನೂ ಹೆಚ್ಚಿನ ದರ್ಜೆಗೆ ಏರಿಸಿ ಪ್ರೇಕ್ಷಕರಿಗೆ ಇನ್ನೂ ಒಳ್ಳೆಯ ಉತ್ತಮವಾದ ಸೌಲಭ್ಯ ಕೊಡೋಕ್ಕೆ ಇದು ಸಾಕಾರ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯ ಒಂದು ಉಳಿವಿಗಾಗಿಯೇ OTTಯನ್ನು ಸರ್ಕಾರನೇ ರಚಿಸ್ತಾ ಇರುವಂಥದ್ದು, ಇದ್ರ ಬಗ್ಗೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಈಗ ಸಾಕಷ್ಟು ಪ್ರೇಕ್ಷಕರಿಗೆ ಮತ್ತು ನಿರ್ಮಾಪಕರಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಪ್ರೇಕ್ಷಕ ಬಂದು ಚಿತ್ರಮಂದಿರದಲ್ಲಿ ನೋಡೋಕ್ಕಾಗದೇ ಇರ್ಬೋದು, ಅಥವಾ ಕೆಲವೊಂದಷ್ಟು ನಿರ್ಮಾಪಕರು ಅವರ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಕಡಿಮೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಉತ್ತಮವಾದ ಒಂದು ಚಿತ್ರಗಳನ್ನ ವೀಕ್ಷಣೆ ಮಾಡಲು ಪ್ರೇಕ್ಷಕರಿಗೆ ಇದು ತುಂಬ ಸಹಕಾರ ಆಗುತ್ತೆ ಈ ಒಂದು ನಿರ್ಧಾರ. ಪರಭಾಷೆ ಸಿನಿಮಾಗಳ ಹಾವಳಿಗೆ ಒಂದು ಕಡಿವಾಣ ಆಗ್ತಾ ಖಂಡಿತ. ಯಾಕಂದರೆ ಏನಾಗುತ್ತೆ, ಈಗ ಅವರು ಹೈ ಬಡ್ಜೆಟ್ ಪಿಕ್ಚರ್ ಅಂತ ಮಾಡ್ಕೊಂಬಂದು ಆ ದರನ ರಿಕವರ್ ಮಾಡ್ಕೊಳ್ಳೋಕ್ಕೆ ಅದನ್ನು ನಮ್ಮ ಪ್ರೇಕ್ಷಕರ ಮೇಲೆ ಏನು ಏರ್ತಾಯಿದ್ರು, ಇದು ಕಡಿಮೆ ಆಗುತ್ತೆ. ಈಗ ಏನಾಗುತ್ತೆ, ನಮ್ಮವರೇ ಕೆಲವರು ಹೋಗಿ ಅಲ್ಲಿ ಹೆಚ್ಚಿನ ಮೊತ್ತ ಕೊಟ್ಟು ಮೂವಿನ ತತ್ತರ ಅಲ್ಲಿಂದ ತಂದು ತಿರ್ಗಿ ಮತ್ತೆ ಇಲ್ಲಿ 500, 1000, 1500 ಅಂತೇಳಿ ಏನು ದರ ತೋತಾಯಿದ್ರು. ಇದರಿಂದ ಒಂದು ಇಂಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ಕನ್ನಡ ಚಿತ್ರಕ್ಕೆ ಆಗ್ತಿದೆ ಆ್ಯಕ್ಚುಲಿ. ಯಾಕಂದರೆ ಒಂದು ಉತ್ತಮ ಚಿತ್ರ ಆ ಒಂದು ಏನು ಹೈ ಬಡ್ಜೆಟ್ ಪಿಕ್ಚರ್ ಬಂದಂಥ 1 ವಾರ, 2 ವಾರ, 3 ವಾರ ಯಾವುದೇ ಕನ್ನಡ ಪಿಕ್ಚರ್ಗಳನ್ನ ನೋಡೋಕ್ಕೆ ಜನರ ಹತ್ರ ಬಜೆಟ್ಲಿ ಅವ್ರ ಹತ್ರ ಕಾಸಿರ್ತಿರಲಿಲ್ಲ ಇನ್ನೊಂದು ಪಿಕ್ಚರ್ ನೋಡೋಕ್ಕೋಸ್ಕರ. ಸೊ ಇದರಿಂದ ಏನಾಗುತ್ತೆ, ಅದನ್ನು ನೋಡ್ತಾರೆ, ನೆಕ್ಸ್ಟು ನಮ್ಮ ಕನ್ನಡ ಪಿಕ್ಚರು ನೋಡ್ತಾರೆ, ಒಂದು ವಿಶ್ವಾಸ ನನಗಿದೆ.